ನಮಸ್ಕಾರ, ಸವಿಯಾದ ಭೋಜನಕ್ಕೆ ಸ್ವಾಗತ. ಈ ದಿನ ನಾವು ಹಲಸಿನಕಾಯಿ ಕಬಾಬ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ 4ರಿಂದ 5 ನೆನೆಸಿರುವಂಥ ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಒಂದು 7-8 ಎಸಳು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿನ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ಇಡಿ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಬೇಯಿಸಿಟ್ಕೊಂಡಿರೋಂಥ ಹಲಸಿನಕಾಯಿ ಅದನ್ನು ಈ ರೀತಿ ಸ್ವಲ್ಪ ದಪ್ಪದಾಗಿ ಹೆಚ್ಚಿ ಬೇಯಿಸಿಟ್ಕೊಂಡಿದ್ದೀನಿ. ಮತ್ತು ರುಬ್ಬಿರುವಂಥ ಮಸಾಲೆ, ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆನಂತರ ಅದಕ್ಕೆ ಮೈದಾ 1-2 ಟೇಬಲ್ ಸ್ಪೂನಷ್ಟು, ಅಕ್ಕಿ ಹಿಟ್ಟು 1 ಟೇಬಲ್ ಸ್ಪೂನು ಮತ್ತು ಕಾರ್ನ್ಫ್ಲೋರ್ 1 ಟೇಬಲ್ ಸ್ಪೂನಷ್ಟನ್ನು ಹಾಕ್ಕೊಂಡು ಅದಕ್ಕೆ ರುಚಿ ನೋಡಿಕೊಂಡು ಹಲಸಿನಕಾಯಿ ಬೇಯುವಾಗ ಒಂಚೂರು ಉಪ್ಪು ಹಾಕಿದ್ದೆ. ರುಚಿ ನೋಡಿ ಉಳಿದಿರೋಂಥ ಉಪ್ಪು, ನಿಂಬೆ ರಸ, ಗರಂ ಮಸಾಲ 1/4 ಟೀ ಸ್ಪೂನಷ್ಟು, 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲಿಗೆ ನೀರು ಸೇರಿಸಬೇಡಿ. ಬ್ಯಾಡಗಿ ಮೆಣಸಿನ್ಕಾಯಿದು ಪೇಸ್ಟ್ ಹಾಕಿದ್ದೀವಿ, ಅದಕ್ಕೆ ನೀರು ಹಾಕ್ಕೊಂಡಿರೋದ್ರಿಂದ ನೋಡಿಕೊಂಡು ನೀರು ಬೇಕು ಅನ್ನೋದಾದರೆ ಸೇರಿಸ್ಕೋಬಹುದು. ಈ ರೀತಿ ನನಗೆ ಅದೇ ನೀರೇ ಸಾಕಾಯಿತು. ನಾನಿಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ನೆನೆಯೋದಕ್ಕೆ ಇಟ್ಟಿದ್ದೀನಿ. ನೀವು ಸಾಯಂಕಾಲ ಮಾಡ್ತೀನಿ ಅನ್ನೋದಾದರೆ ಮಧ್ಯಾಹ್ನ ಕಲಸಿ ಫ್ರಿಜ್ನಲ್ಲಿ ಇಟ್ಟಿದ್ರೆ ಸಾಯಂಕಾಲಕ್ಕೆ ಮಾಡ್ಕೋಬಹುದು. ಈ ರೀತಿ ನಾನು ಕಲಸಿಟ್ಕೊಂಡಿರೋಂಥದ್ದನ್ನು ಚೆನ್ನಾಗಿ ಕಾದಿರೋಂಥ ಎಣ್ಣೆನಲ್ಲಿ ಹಾಕಿ ಒಂದೊಂದೇ ಪೀಸನ್ನು ಗರ್ಗರಿ ಆಗೋವರೆಗೂ ಕರೆದು ತೆಗಿತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಡಬಲ್ ಫ್ರೈ ಕೂಡ ಮಾಡಬಹುದು. ನಾನಿಲ್ಲಿ ಒಂದೇ ಸತಿಗೆ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಗರ್ಗರಿ ಆಗೋವರೆಗೂ ಕರೆದಿದ್ದೀನಿ. ಈ ರೀತಿ ಹಲಸಿನಕಾಯಿ ಸೀಸನ್ ನಡೀತಾ ಇದೆ ಈಗ. ಹಲಸಿನಕಾಯಲ್ಲಿ ಒಂದು ಸತಿ ಈ ರೀತಿ ಕಬಾಬ್ನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸತಿ ಹಲಸಿನಕಾಯಿ ಕಬಾಬ್ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.